ನಮ್ಮ ಮಮ್ಮಿಗೆ ಬಾ ಹೇಳಿ ಕಾಲೇಜಿಗೆ ಆನ್ ದ ವೇ ಹೋಗ್ತಾ ರೋಶ್ನಿ ಜೊತೆ ಸ್ವಲ್ಪ ಹೊತ್ತು ವೀಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಹೋದ್ವಿ. ನಾವು ಒಂದು ಕಂಟೆಂಟ್ ರೀಲ್ಗೋಸ್ಕರ ಮಲಯಾಳಂ ಸಾಂಗ್ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಇನ್ನು ಯಾರ್ಯಾರು ಆ ರೀಲನ್ನು ನೋಡಿಲ್ಲ ಆದಷ್ಟು ಬೇಗ ಹೋಗಿ ನೋಡಿ ಗೈಸ್, ನನ್ನ ಪೇಜಲ್ಲಿದೆ. ನಾನು ಸಾಂಗ್ ಪ್ರಾಕ್ಟೀಸ್ ಮಾಡುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ತುಂಬಾ ಡಿಸ್ಟರ್ಬ್ ಮಾಡ್ತಿದ್ರು. ಎಷ್ಟು ಸಿಲಿಯಾಗಿ ಡಿಸ್ಟರ್ಬ್ ಮಾಡಿದ್ರು ಅಂತ ನೀವೇ ನೋಡಿ ಗೈಸ್. ನನಗೇನು ಗೊತ್ತು. ಮ್ಯೂಸಿಕ್ ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಕ್ಲಾಸ್ ಎಲ್ಲ ಆದಮೇಲೆ ಆಡಿಟೋರಿಯಮ್ಗೆ ಕರ್ಕೊಂಡು ಹೋಗಿದ್ರು. ಏನಕ್ಕೆ ಅಂದರೆ ಟೀಚರ್ಸ್ ಫೀಡ್ಬ್ಯಾಕ್ ಕೊಡಬೇಕಾಗಿತ್ತು. ಅದಕ್ಕೆ ನಾನೊಂದು ರೀಲ್ ಶೂಟ್ ಮಾಡೋ ಬ್ಯುಸಿಯಲ್ಲಿದ್ದೆ. ಅಷ್ಟೊತ್ತಿಗೆ ರೋಶ್ನಿ ಒಂದು ನಿದ್ದೆ ಮಾಡಿದ್ದಿದ್ಲು. ನನ್ನ ಫ್ರೆಂಡಿಗೆ ಒಂದು ಹಾಯ್ ಹೇಳಿ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಅವ್ರ ರಿಯಾಕ್ಷನ್ ನೋಡಿ. ಫೀಡ್ಬ್ಯಾಕ್ ಸಬ್ಮಿಟ್ ಮಾಡ್ತೀನಿ ಟೀಚರ್ಸ್. ನಾವ್ಯಾರು ಲಂಚ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹೋಗಿ ರೋಲ್ ತೊಗೊಂಬಂದು ಕೊಟ್ಟರು ನಮಗೆ. ನಮ್ಮ ಕಾಲೇಜಲ್ಲಿ ಸೀನಿಯರ್ಸ್ ಗ್ರ್ಯಾಜುಯೇಷನ್ ಇತ್ತು. ಅದಕ್ಕೆ ಎಲ್ಲಿ ನೋಡಿದ್ರು ಬರೀ ಡ್ಯಾನ್ಸ್. ಕಾಲೇಜೆಲ್ಲ ಮುಗಿಸಿ ಫ್ರೆಂಡ್ಸ್ ಜೊತೆ ಎಲ್ಲ ಮಜಾ ಮಾಡಿಕೊಂಡು ಮನೆಗೆ ಹೋಗ್ತಿದ್ದೆ. ಅವಾಗ ಸ್ಕೈ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತು. ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಯಾವುದೋ ಒಂದು ದೆವ್ವದ ಮೂವಿ ನೋಡ್ಕೊಂಡು ಕೂತಿದ್ರು. ಇಷ್ಟೇ ಬೇಡ ಆಫ್ ಮಾಡು ಮೂವಿನ ಅಂತಂದ್ರು. ಅದೇ ಮೂವಿ ನೋಡ್ಕೊಂಡೇ ಕೂತಿದ್ರು. ಅಷ್ಟೇ ಗೈಸ್, ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಹೋಗಿ ಊಟ ಮಾಡಿ ಮಲಕ್ಕೋ.